ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫೈನಾನ್ಸ್ ವಿತ್ ನಾಗ್ ಚಾನಲ್. ಈ ಒಂದು ಚಾನಲಲ್ಲಿ ಮನಿ ಅಂದರೆ ಏನು, ಆ ಒಂದು ಬೇಸಿಕ್ ಕಾನ್ಸೆಪ್ಟು, ಇನ್ವೆಸ್ಟಿಂಗ್ ಅಂದರೆ ಏನು, ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಎಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಯಾವುದು ರಿಸ್ಕಿ, ಯಾವುದು ಸೇಫ್, ಎಷ್ಟು ರಿಸ್ಕನ್ನು ನಾವು ತಗೋಬೋದು ನಮ್ಮ ಮನಿಯನ್ನು ಬೆಳೆಸ್ಬೇಕಾದ್ರೆ. ಯೂಶ್ವಲಿ ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾರೆ, ನಮ್ಮ ದುಡ್ಡನ್ನ ದುಡಿಯೋ ಥರ ಮಾಡಬೇಕು. ಲೈಕ್ ನಾವು ಮಲಗಿದ್ರು ನಮ್ಮ ದುಡ್ಡು ದುಡಿತಾ ಇರಬೇಕು, ಆ ಥರ ಮಾಡ್ಬೇಕಂತ. ಅದಕ್ಕೆ ಇನ್ವೆಸ್ಟ್ ಮಾಡಲೇಬೇಕು. ಬಟ್ ಅದನ್ನ ಎಷ್ಟು ರಿಸ್ಕ್ ತೊಗೊಂಡು ಮಾಡ್ಬೋದು, ಹೇಗೆ ಆ ಮನಿಯನ್ನು ದುಡಿಸಬಹುದು, ಮತ್ತೆ ಹಂಗೆ ದುಡಿಸ್ಬೇಕು ಅಂತಂದ್ರೆ ಎಷ್ಟು ದುಡ್ಡು ಇರಬೇಕು. ಅದನ್ನ ಸಾಮಾನ್ಯವಾಗಿ ನಾವು ಕೋಟ್ಯಾಧಿಪತಿಗಳು ಮಾತ್ರ ಮಾಡೋದು ಅಂತ ಅನ್ಕೊಂಡಿರ್ತೀವಿ. ಬಟ್ ಅದೆಲ್ಲ ಮಿತ್ಸು. ಸಣ್ಣ ಅಮೌಂಟ್ 500,000 ರೂಪಾಯಿಂದ ಇದು ಮಾಡ್ಬೋದು. ಆದ್ರೆ ಅದಕ್ಕೆ ತಕ್ಕಂತಹ ರಿಟರ್ನ್ಸ್ ಅನ್ನು ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ನಾವು ಬರೇ 1,000 ಇನ್ವೆಸ್ಟ್ ಮಾಡ್ಬಿಟ್ಟು 10,000 ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಂಗೆ ಮಾಡಿದಾಗ್ಲೇ ಅದು ಒಂದು ಗ್ಯಾಮ್ಲಿಂಗ್ ಅಥವಾ ಜೂಜ್ ತರ ಆಗುತ್ತೆ. ಸಾಮಾನ್ಯವಾಗಿ ಎಷ್ಟು ಬಿಸ್ನೆಸ್ ಗ್ರೋತ್ ಆಗಿ ನಾವು ಅದರಿಂದ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಷ್ಟನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ದುಡ್ಡು ಬೆಳೀತಾ ಹೋಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್, 1-2 ವರ್ಷ ನಾವು ಅದನ್ನು ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಬಂದ್ಮೇಲೆ ಓಕೆ ಇದು ಹಿಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ನಾವೇ ಅದರಲ್ಲಿ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಈ ವಿಷಯಗಳ ಬಗ್ಗೆ ಮುಖ್ಯವಾಗಿರುತ್ತೆ. ಏನಕ್ಕೆ ನಾನು ಈ ವಿಷಯನ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಮಧ್ಯಮ ವರ್ಗ, ಕೆಲ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಒಂದು ಫ್ಯಾಮಿಲಿಯಲ್ಲೂ ಫೈನಾನ್ಸ್ ರಿಲೇಟೆಡ್ ನಾಲೆಡ್ಜ್ ಅಷ್ಟಾಗಿರಲ್ಲ. ಯಾರು ಅದನ್ನ ಹೇಳ್ಕೊಡಲ್ಲ. ನಮ್ಗೆ ಅವ್ರಿಗೆ ಜವಾಬ್ದಾರಿ ಬಂದಾಗ ಅವರೇ ತಿಳ್ಕೊಂತಾರೆ, ಅವ್ರ ದುಡಿಮೆ ಶುರು ಮಾಡಿದಾಗ ಅವರೇ ತಿಳ್ಕೊಂತಾರೆ ಅನ್ನೋ ತರ ಇರುತ್ತೆ. ಫ್ಯಾಮಿಲಿ ಫೈನಾನ್ಸಸ್ನ ಕೂಡ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಲ್ಲ. ಓಕೆ, ನಾವು ಇಷ್ಟು ದುಡಿತಾ ಇದೀವಿ, ಇಷ್ಟು ನಮಗೆ ಸಾಲ ಇದೆ, ಇಷ್ಟನ್ನು ಕಟ್ಟಬೇಕು, ಅಥವಾ ನಮ್ಮ ಮನೆ ಖರ್ಚಿಷ್ಟು ಅಂತ ಮಕ್ಕಳನ್ನ ಕೂರಿಸ್ಕೊಂಡು ಅದನ್ನೆಲ್ಲ ಮಾಡೋದು ತುಂಬಾ ಕಡಿಮೆ. ಬಟ್ ಆ್ಯಂಡ್ ಸ್ಕೂಲಿಂಗಲ್ಲೂ ಕೂಡ ಫೈನಾನ್ಸ್ ಲಿಟ್ರಸಿ ಬಗ್ಗೆ, ಅಷ್ಟೊಂದು ಹಣಕಾಸಿನ ಬಗ್ಗೆನೂ ಏನು ಪ್ರಾಧಾನ್ಯತೆನೇ ಕೊಟ್ಟಿಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ನಾವು ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮ ಸಂಬಳವನ್ನ ಮುಂಚೆಯಿಂದನೂ ಸರಿಯಾಗಿ ಪ್ಲಾನ್ ಮಾಡಿ ಅದನ್ನ ಇನ್ವೆಸ್ಟ್ ಮಾಡ್ಕೊಂಡು ಗ್ರೋತ್ ಮಾಡ್ಕೊಂಡು ತುಂಬಾ ಕಡಿಮೆ. ಹಂಗ್ ಮಾಡಿದ್ರೆ ವಂಡರ್ಫುಲ್. ಬಟ್ ನಾವೇನ್ ಮಾಡ್ತೀವಿ, ತುಂಬಾ ಟ್ರಯಲ್ ಅಂಡ್ ಎರರ್ಗಳ ಮೂಲಕ, ಮಿಸ್ಟೇಕ್ಸ್ ಗಳ ಮೂಲಕ ಅದನ್ನ ಕರಿತೀವಿ. ಈಗಾಗ್ಲೇ 16 ವರ್ಷ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಒಂದು ದುಡಿಮೆ ಶುರುವಾದಾಗ್ಲಿಂದ ನಮ್ಗೆ ಈ ನಾಲೆಡ್ಜ್ ಬರೋ ತನಕ ಅಂತಂದ್ರೆ ಸುಮಾರು ವರ್ಷಗಳು ತಗೊಳುತ್ತೆ ಅದು. ಬಟ್ ಅದನ್ನ ಮುಂಚೆನೆ ತಿಳ್ಕೊಂಡು ಒಂದ್ ಸ್ವಲ್ಪ ಮುಂದುವರೆದ್ರೆ ನಮ್ಮ ಒಂದು ಓಲ್ಡ್ ಏಜ್ ಅಲ್ಲಿ ಆಗ್ಬೋದು, ಇಷ್ಟೊಂದು ಸ್ಟ್ರೆಸ್ ಇಲ್ಲದೆ ಮತ್ತು ನಮ್ಮ ಪ್ರೀತಿ ಪಾತ್ರರನ್ನು ಚೆನ್ನಾಗಿ ನೋಡ್ಕೋಬಹುದು. ನಮ್ಮ ಲೈಫಲ್ಲಿ ಏನು ಗೋಲ್ಸ್ ಇದೆ, ಫೈನಾನ್ಸ್ ರಿಲೇಟೆಡ್ ಗೋಲ್ಸ್, ಲೈಕ್ ಒಂದು ಒಳ್ಳೆ ಕಾರ್ ತಗೊಳ್ಳೋದು, ಮನೆ ಕಟ್ಟೋದು, ಅಥವಾ ಒಳ್ಳೆ ಕಡೆ ಟ್ರಾವೆಲ್ ಮಾಡೋದು, ಒಳ್ಳೆ ಲೈಫ್ ಸ್ಟೈಲ್ ಅಲ್ಲಿ ಲೀಡ್ ಮಾಡೋದು, ಇಂಥವನ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ನಾವು ಪೀಸ್ಫುಲ್ ಆಗಿ ಬದುಕಬಹುದು. ಆ ಒಂದು ಕಾರಣಕ್ಕೋಸ್ಕರ ನಾನು ಒಂದು ಟಾಪಿಕ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನನಗೂ ಅದರಲ್ಲೂ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ನನ್ಗೆ ಏನ್ ಗೊತ್ತೋ ಅದನ್ನ ತಿಳಿಸ್ಕೊಡ್ತೀನಿ. ಯಾರಿಗದ ಅವಶ್ಯಕತೆ ಇದೆಯೋ ಅವ್ರಿಗೆ ಯೂಸ್ ಆಗುತ್ತೆ ಅಂತ. ಸೊ ಮೊದಲನೇ ವಿಡಿಯೋ, ನಾನು ಆಕ್ಚುಯಲ್ ಟಾಪಿಕ್ಸ್ ಅನ್ನ ಶುರು ಮಾಡೋಕ್ಕಿಂತ ಮುಂಚೆ ಏನಕ್ಕೆ ನಮ್ಗೆ ಫೈನಾನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ನಾನು ಮುಂಚೆನೂ ಸಾಕಷ್ಟು ಸಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ನಮ್ಮ ಲೈಫ್ನ ಈಗ ಹೋಲ್ ಆಗಿ ಒಂದು ತಗೊಂಡ್ರೆ, ನಮ್ಮ ಪರ್ಸನಲ್ ಲೈಫ್, ಹೆಲ್ತ್, ಫೈನಾನ್ಸ್, ನಾವು ಏನೇ ಆಕ್ಟಿವಿಟಿ ಮಾಡಿದ್ರು, ಒಂದು ದಿನದಲ್ಲಿ ಡೇ ಟು ಡೇ ಆಕ್ಟಿವಿಟೀಸ್ ಏನೇ ಮಾಡಿದ್ರು, ಈ ಮೂರು ಕನೆಕ್ಟೆಡ್ ಆಗಿರುತ್ತೆ. ಪರ್ಸನಲ್ ಲೈಫ್ ಅಂತಂದ್ರೆ ನಮ್ಮ ವೈಯಕ್ತಿಕ ಜೀವನ, ಆದ್ಮೇಲೆ ನಮ್ಮ ಫ್ಯಾಮಿಲಿ, ಪೇರೆಂಟ್ಸು, ಫ್ರೆಂಡ್ಸು, ನನ್ನ ಸೋಷಿಯಲ್ ಲೈಫು, ಇದೆಲ್ಲ ಬರುತ್ತೆ. ಹೆಲ್ತ್ ಅಂತ ಬಂದ್ರೆ ನಮಗೆ ಗೊತ್ತು, ಒಳ್ಳೆ ಗುಡ್ ಫುಡ್ ಇರಬೇಕು, ಎಕ್ಸಸೈಸ್ ಇರಬೇಕು, ಅವಶ್ಯಕತೆ ಬಿದ್ದಾಗ ಆಕ್ಸೆಸ್ ಟು ಹೆಲ್ತ್ ಕೇರ್ ಇರಬೇಕು, ಇಷ್ಟು. ಫೈನಾನ್ಸ್ ಅಂತ ಬಂದಾಗ ನಮ್ಮ ನೀಡ್ಸು, ಮೊದಲನೇದಾಗಿ ನಮ್ಮ ಅವಶ್ಯಕತೆಗಳೇನಿದಾವೆ, ಇರೋದಕ್ಕೆ, ಊಟ ಮಾಡೋದಕ್ಕೆ, ಉಡೋದಕ್ಕೆ, ಓಡಾಡೋದಕ್ಕೆ, ಇವೆಲ್ಲ ಅವಶ್ಯಕತೆಗಳು. ಅದಾದ್ಮೇಲೆ ನಮ್ಮ ವಾಂಟ್ಸ್ ಅಥವಾ ನಮ್ಮ ಗೋಲ್ಸ್ ಅಂತ ಇರ್ಬೋದು, ನಮ್ಮ ಕಾರ್, ಹೌಸ್, ಟ್ರಾವೆಲ್, ಲೈಫ್ ಸ್ಟೈಲ್, ಇದೆಲ್ಲ ಏನಿದೆ ನಮ್ಮ ವಾಂಟ್ಸ್. ಇದನ್ನೆಲ್ಲ ಫೈನಾನ್ಸ್. ನಾವು ಏನೇ ಮಾಡೋಕ್ಕೆ, ನಾವು ದೇಶದಲ್ಲಿ ಇರ್ಬೋದು, ಹೊರದೇಶದಲ್ಲಿ ಇರ್ಬೋದು, ಅದು ಯಾವುದೇ ತರದ ಒಂದು ಪ್ರೊಫೆಷನ್ ಮಾಡ್ತಾ ಇರ್ಬೋದು, ಅದು ವರ್ಕ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಏನೇ ಮಾಡಿದ್ರು ಈ ಮೂರಕ್ಕೆ ನಾವು ಅದು ಕನೆಕ್ಟೆಡ್ ಆಗಿರುತ್ತೆ. ಅಂಡ್ ಈ ಮೂರು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಅಂದ್ರೆ ನಮ್ಮ ಪರ್ಸನಲ್ ಲೈಫ್ ಇಲ್ಲ ಅಂತ ಅಂದ್ರೆ ಮನಿ ಅಷ್ಟು ಮ್ಯಾಟ್ರ್ ಆಗಲ್ಲ. ಇದು ತುಂಬಾ ಜನ ಹೇಳ್ತಾರಲ್ಲ, ದುಡ್ಡು ಏನೋ ನೆಮ್ಮದಿ ತಂದ್ಕೊಡಲ್ಲ ಅಂತ. ಈಗಾಗಲೇ ದುಡ್ಡು ಮಾಡಿದ್ರೆ ಅದು ದುಡ್ಡನ್ನ ದುಡಿದೆ, ದುಡ್ಡು ನೆಮ್ಮದಿ ತಂದ್ಕೊಡಲ್ಲ ಅಂತ ಅನ್ನೋದು ಆಕ್ಚುಲಿ ಮೂರ್ಖತನ ಆಗುತ್ತೆ. ದುಡ್ಡನ್ನ ದುಡಿದ್ರೆ, ಈಗ ಹೆಂಗೆ ಅಂತಂದ್ರೆ ಪರ್ಸನಲ್ ಲೈಫ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಹೆಂಗೆ ನಮ್ಗೆ ಆರೋಗ್ಯ ಹಾಳಾಗುತ್ತೆ, ಫೈನಾನ್ಸ್ ಇದ್ರೂ ಮ್ಯಾಟ್ರ್ ಆಗಲ್ವೋ. ಫೈನಾನ್ಷಿಯಲ್ ಲೈಫ್ ಚೆನ್ನಾಗಿಲ್ಲ ಅಂತಂದ್ರೆ ಪರ್ಸನಲ್ ಲೈಫಲ್ಲಿ ತುಂಬಾ ಇವು ಬರ್ತವೆ, ಏನೋ ಇಶ್ಯೂಸ್ ಬರ್ತವೆ. ಹೆಲ್ತ್ ಕೂಡ ಖಂಡಿತವಾಗ್ಲೂ ಖರಾಬ್ ಆಗುತ್ತೆ, ಚಿಂತೆ ಶುರುವಾಗುತ್ತೆ ಅಲ್ಲಿಂದ. ಬಟ್ ಹೆಲ್ತ್ ಸರಿ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಪರ್ಸನಲ್ ಲೈಫ್ ಅಫೆಕ್ಟ್ ಆಗಿರುತ್ತೆ. ನೀ ಹೆಲ್ತ್ ನಾಲ್ ಮಾಡ್ಕೊಂಡು ಎಷ್ಟು ದುಡಿದ್ರು ಅದನ್ನ ಅನುಭವಿಸಕ್ಕಾಗಲ್ಲ, ವೇಸ್ಟ್. ಸೊ ಇವು ಮೂರನ್ನು ತುಂಬಾ ಇಂಟರ್ಲಿಂಕ್ ಆಗಿದೆ. ನಾನು ಮುಂಚೆ ಏನ್ ಅನ್ಕೊಂಡಿದ್ದೆ, ಪರ್ಸನಲ್ ಲೈಫ್
ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ಫೈನಾನ್ಸ್ ತುಂಬಾ ಕಡಿಮೆ ಇಂಪಾರ್ಟೆನ್ಸ್ ನಾನು ಮೋಸ್ಟ್ಲಿ ಮೆಜಾರಿಟಿ ನಮ್ಮ ಗ್ರೂಮಿಂಗ್ ಹೆಂಗಿರುತ್ತೆ ಅಂತ ಅಂದ್ರೆ ಚಿಕ್ಕಂದಿನಿಂದ ನಾವು ಓದ್ ಬಂದಂಥದ್ದು, ಶಾಲೆಗಳಲ್ಲಿ ಹೇಳಿದ್ದು, ಮನೆಗಳಲ್ಲಿ ಹೇಳಿದ್ದಲ್ಲ, ದುಡ್ಡು ಮಾಡೋದೇ ತಪ್ಪು ಅನ್ನೋ ಒಂದು ಮೆಂಟಾಲಿಟಿನ ಬೆಳೆಸ್ಬಿಟ್ಟಿರ್ತಾರೆ. ಬೇರೆ ಕಡೆ ಹೆಂಗೋ ಕಾಣೆ, ಬಟ್ ನಮ್ಮ ಕಡೆ ಅಂತೂ ಅದು ಮಾರಲ್ಸ್ ಅಂತ. ಡೆಫಿನೆಟ್ಲಿ ಎಸ್, ಒಳ್ಳೆ ತರಾನೇ ಇರಬೇಕು, ಬಟ್ ಒಳ್ಳೆ ತರದಲ್ಲೂ ದುಡಿಮೆ ಮಾಡುವಂತಹ ಅವಕಾಶಗಳು ತುಂಬಾ ಇದಾವೆ. ಸೊ ಯುಟಿಲೈಸ್ ಮಾಡ್ಕೋಬೇಕು. ಇತ್ತೀಚೆಗೆ ನನಗಾದ ಅನುಭವಗಳು, ಯಾಕೆಂದ್ರೆ ನಾನು ಏನೇನೋ ಮಾಡಬೇಕು ಅಂತ ಟ್ರಯಲ್ ಅಂಡ್ ಎರರ್ ಮಾಡಿ ಕೈ ಸುಟ್ಕೊಂಡು ಕೊನೆಗೆ ಒಂದು 5-10 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಂತು ಈಗ ಒಂದು ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ ಆಗಿ, ಇನ್ವೆಸ್ಟರ್ ಆಗಿ ನಾನು ಮುಂದುವರಿತಾ ಇರೋದ್ರಿಂದ ಇವಾಗ ನನ್ನ ಅನುಭವಗಳ ಮೂಲಕ ನನಗೆ ಗೊತ್ತಾಗಿದ್ದು, ಫೈನಾನ್ಸ್ ಸ್ಟ್ರಾಂಗ್ ಆಗಿದ್ರೆ, ಅಫ್ಕೋರ್ಸ್ ಫೈನಾನ್ಸ್ ಅನ್ನ ಸ್ಟ್ರಾಂಗ್ ಆಗಿ ಮಾಡುವಾಗ ನೀವು ಎರಡನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಬಟ್ ಫೈನಾನ್ಸ್ ಇಂಪಾರ್ಟೆನ್ಸ್ ಕೊಟ್ಟು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋದ್ರೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಪರ್ಸನಲ್ ಲೈಫಲ್ಲಿ ಬರುವಂತಹ 100ರಲ್ಲಿ 90 ಸಮಸ್ಯೆಗಳನ್ನ ಅದು ಬಗೆಹರಿಸುತ್ತೆ. ಆ್ಯಂಡ್ ಹೆಲ್ತನ್ನ ನಮಗೆ ಬೇಕಾದಾಗ ಒಳ್ಳೆ ಫುಡ್ನ ತಿನ್ನೋದ್ರ ಮೂಲಕ ಹೆಲ್ದಿ ಆಗಿರ್ಬೋದು. ಅವಶ್ಯಕತೆ ಬಿದ್ದಾಗ ಒಳ್ಳೆ ಹೆಲ್ತ್ ಕೇರ್ಗೆ ಹೋಗಿ ನಾವು ಸರ್ವಿಸನ್ನು ಪಡ್ಕೊಳ್ಳೋದ್ರ ಮೂಲಕನೂ ನಾವು ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಬೋದು. ನಮ್ಮ ಕಡೆ ಎಷ್ಟು ಕಡಿಮೆ ಲಿಟ್ರಸಿ ಇದೆ ಅಂತಂದ್ರೆ, ಒಂದು ಹೆಲ್ತ್ ಇನ್ಶೂರೆನ್ಸ್, ಒಂದು ಟರ್ಮ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಂಡಿರಲ್ಲ. ಎಷ್ಟೋ ಜನ ದುಡಿಯೋಕೆ ಶುರುವಾಗಿ ತುಂಬಾ ವರ್ಷಗಟ್ಟಲೆ ಆದ್ರೂ ಕೂಡ ಅವೆಷ್ಟು ಇಂಪಾರ್ಟೆನ್ಸ್ ಅಂತ ಅಂದ್ರೆ ನಮ್ಗೆ ತಿಳಿಸ್ಕೊಟ್ಟಿರೋದೇ ಇಲ್ಲ. ಅವೆರಡು ಇದ್ರೆ ಒಬ್ಬ ಮನುಷ್ಯನಿಗೆ ಒಬ್ಬ ಒಂದು 50,000 ಸಂಬಳ ತಗೊಂಡಿದ್ದಾನೆ, ಒಂದೊಳ್ಳೆ ಹೆಲ್ತ್ ಇನ್ಶೂರೆನ್ಸ್, ಫ್ಯಾಮಿಲಿಗೆ ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಇದ್ರೆ ಅರ್ಧಕ್ಕರ್ಧ ಅವ್ನ ಟೆನ್ಷನ್ ಕಡಿಮೆ ಆಗ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ, ನಾವು ಕಷ್ಟಪಟ್ಟು ದುಡಿಯೋದೆ ಏನಾದ್ರು ಮಾಡೋಣ, ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಮಾಡೋಣ, ಯಾವಾಗ್ಲೂ ಒಂದು ಚಿಂತೆ ಕಾಡ್ತಾ ಇರುತ್ತೆ ನಾಳೆ. ಈಗ ಯಾಕೆಂದ್ರೆ 30, 40, 50ನೇ ವರ್ಷದಲ್ಲೇ ಹೃದಯಾಘಾತ ಆಗಿ ಬೇರೆ ಬೇರೆ ಸಣ್ಣ ಪುಟ್ಟ ಏನೋ ರೀಸನ್ಸ್ ಗೊತ್ತಿಲ್ದಾನೆ ಹೋಗ್ಬಿಡ್ತಿದ್ದಾರೆ. ಏನಪ್ಪ ಹಂಗಾದ್ರೆ ಅನ್ನೋದೊಂದು ತಲೆಯಲ್ಲಿ ಯಾವಾಗ್ಲೂ ಇರುತ್ತೆ. ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದ್ರ ಮೂಲಕ ಎಲ್ಲಾದ್ರೂ ಮಾಡಿಸ್ಕೊಳ್ಳಿ. ನಾನು ನನ್ನ ಸರ್ವಿಸಸ್ ಎಲ್ಲಾಗ್ಲಿ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಕಂಟೆಂಟ್ ಮಾಡ್ತಿಲ್ಲ. ಈ ವಿಷಯಗಳನ್ನ ತಿಳ್ಕೊಂಡು ನೀವು ಏನಾದ್ರೂ ಮಾಡಿಸ್ಕೊಳ್ಳಿ. ಅದೊಂದು ಮಾಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಟೆನ್ಷನ್ ಅದಕ್ಕರ್ಧ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಟು ವರ್ಸ್ಟ್ ಕೇಸ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ನನ್ನ ಫ್ಯಾಮಿಲಿ ಸೆಕ್ಯೂರ್ ಆಗಿರುತ್ತೆ. ಪ್ರತಿಯೊಬ್ಬ ಮ್ಯಾನ್ಗೂ, ಒಬ್ಬ ಜವಾಬ್ದಾರಿಯುತ ಏನೋ ಮ್ಯಾನ್ ಯಾರ್ಯಾರಿದ್ದಾರೆ ಹೊರಗಡೆ ಹೋಗಿ ದುಡಿತಾ ಇರೋರು, ವುಮೆನ್ ಕೂಡ ಆಗ್ಬೋದು, ಇತ್ತೀಚೆಗೆ ಈಕ್ವಲ್ ಆಗಿ ಎಲ್ಲರೂ ವರ್ಕ್ ಮಾಡ್ತಿದ್ದೀವಿ. ಎಲ್ಲರೂ ವರ್ಕ್ ಮಾಡೋದು ಎಲ್ಲ ಚಿಂತೆಯು ನಮ್ಮ ಫ್ಯಾಮಿಲಿಗೆ ಒಂದೊಳ್ಳೆ ಲೈಫ್ ಸ್ಟೈಲ್ ಕೊಡಬೇಕು, ಅವ್ರನ್ನ ಯಾವಾಗ್ಲೂ ಸೆಕ್ಯೂರ್ ಆಗಿರ್ಬೇಕು ಅಂತ. ಸೊ ಇದು ಆ ಒಂದು ನೀಡನ್ನ ಫಿಲ್ ಮಾಡುತ್ತೆ. ಆ ಒಂದು ಅವಶ್ಯಕತೆಗಳನ್ನ ಅಡ್ರೆಸ್ ಮಾಡೋದ್ರ ಮೂಲಕ ನಮ್ಮ ಒಂದು ಅರ್ಧದಷ್ಟು ಟೆನ್ಷನ್ ಕಡಿಮೆ ಆಗುತ್ತೆ. ಅಕಸ್ಮಾತ್ ವರ್ಸ್ಟ್ ಕೇಸಲ್ಲಿ ಏನಾದ್ರು ಆದ್ರೂ ಅದು ನನ್ನ ಫ್ಯಾಮಿಲಿಗೆ ಅಫ್ಕೋರ್ಸ್ ಅದು ಆ ಲಾಸನ್ನ ತಂದ್ಕೊಡಲ್ಲ, ಆ ವ್ಯಕ್ತಿನ ತಂದ್ಕೊಡಲ್ಲ, ಆದ್ರೆ ಅದು ಅಟ್ಲೀಸ್ಟ್ ಫೈನಾನ್ಷಿಯಲಿ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹೆತ್ತವರು ಸ್ವಲ್ಪ ಸೆಕ್ಯೂರ್ ಆಗಿರ್ತಾರೆ ಅನ್ನುವಂಥ ಇದು ಕೊಡೋದ್ರಿಂದ, ಗ್ಯಾರಂಟಿ ಕೊಡೋದ್ರಿಂದ ನಾವು ಪೀಸ್ಫುಲ್ ಆಗಿರ್ತೀವಿ. ಅವಾಗ ಏನಾದ್ರೂ ಆಗೋ ಚಾನ್ಸಸ್ ಕಡಿಮೆನೆ. ಅದೇ ತರ ಒಂದು ಹೆಲ್ತ್ ಇನ್ಶೂರೆನ್ಸ್, ಇವಾಗ ಏನೇ ಸಣ್ಣ ಪುಟ್ಟ ಹೋಗ್ತೀನಿ, ಒಂದ್ ಒಳ್ಳೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂದ್ರೂ ಲಕ್ಷದ ಕಡಿಮೆ ಬಿಲ್ ಆಗಲ್ಲ ಅಲ್ವಾ. ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದು ಎಷ್ಟು ನೆಮ್ಮದಿ ಕೊಡುತ್ತೆ ಅಂದ್ರೆ, ಸಪೋಸ್ ಅಪ್ಪ ಅಮ್ಮಂಗೆ ಏನಾದ್ರು ಆಯ್ತು, ಯಾಕೆಂದ್ರೆ ಓಲ್ಡ್ ಏಜ್, ಸಪೋಸ್ ನನಗೆ ಏನಾದ್ರು ಆಯ್ತು, ಮಕ್ಳಿಗೆ ಏನಾಯ್ತು, ಫ್ಯಾಮಿಲಿಯಲ್ಲಿ ಯಾರಾದ್ರೂ ಏನಾಯ್ತು ಅಂದ್ರೆ ಒಂದು ಒಳ್ಳೆ ಫ್ಲೋಟರ್ ಪ್ಲಾನ್, ಒಂದು 10-20 ಲಕ್ಷ ನಿಮ್ಮ ಅವಶ್ಯಕತೆಗಳಿಗೆ ಮತ್ತೆ ಕೆಪಾಸಿಟಿಗೆ ತಕ್ಕಂಗೆ ಒಂದು ಟರ್ಮ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಏನಾದ್ರೂ ಆದ್ರೆ ಖಂಡಿತವಾಗ್ಲು, ಈಗ ಹೋಗಿ 1 ಲಕ್ಷ ಖರ್ಚಾಯ್ತು ಅಂತಂದ್ರೆ ಡೆಫಿನೆಟ್ಲಿ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಎಲ್ಲವನ್ನೂ ಕೊಟ್ಬಿಡಲ್ಲ. ಟರ್ಮ್ಸ್ ಕಂಡೀಷನ್ಸ್ ಏನೇನೋ ಇರುತ್ತೆ. ಕನಿಷ್ಠ 60-70% ಅವ್ರು ಕೊಡ್ತಾರೆ. ಜೇಬಿಂದ ಎಲ್ಲವನ್ನೂ ಕೊಡೋದು ತಪ್ಪುತ್ತೆ, ಸಾಲ ಮಾಡೋದು ತಪ್ಪುತ್ತೆ. ಆ ಒಂದು ಟೆನ್ಷನ್ಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದ್ ಎರಡಿದ್ರು ಅರ್ಧದಷ್ಟು ಟೆನ್ಷನ್ ಕಡಿಮೆ ಆಗುತ್ತೆ. ಓಕೆ, ಇದೊಂದು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದು. ಆತರ ನಾವು ದುಡಿಯೋದೆಷ್ಟು, ನಮ್ ಖರ್ಚೆಷ್ಟು, ಉಳಿದ ಹಣವನ್ನ ನಾನು ಸುಮ್ಮನೆ ಇಡ್ತಿದ್ದೀನ ಅಥವಾ ಉಳಿತಿದ್ಯಾ ಹಣ, ನನಗೆ ದುಂದುವೆಚ್ಚ ಆಗ್ತಿದ್ಯಾ, ಉಳಿಸಿದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾಕೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ರಿಟರ್ನ್ಸ್ ಅದನ್ನ ಕೊಡುತ್ತೆ, ಯಾವಾಗ ಎಲ್ಲಿ ತನಕ ನಾನು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ಅದನ್ನ ಯಾವ್ದಕ್ ಬಳಸ್ಬೋದು, ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ನಾವು ಲೈಫಲ್ಲಿ ಲೀಡ್ ಮಾಡಿದ್ರೆ ಖಂಡಿತವಾಗ್ಲೂ ವಿತೌಟ್ ಪ್ಲಾನ್ ಏನಿರುತ್ತೆ ಅದಕ್ಕಿಂತ ಪೀಸ್ಫುಲ್ ಆಗಿರುತ್ತೆ. ಸೊ ಈ 3 ಒಂದು ಕ್ಷೇತ್ರಗಳಿದ್ದಾವೆ. ನಾವ್ ಏನೇ ಮಾಡಿದ್ರು ಲೈಫಲ್ಲಿ ಇಷ್ಟೇ. ಸಪೋಸ್ ಪರ್ಸನಲ್ ಲೈಫ್, ಕಿಡ್ಸ್ ಎಜುಕೇಶನ್ ಅಂತ ಬರುತ್ತೆ. ಅದಕ್ಕೇನು ಮುಖ್ಯ? ದುಡ್ಡಿರ್ಬೇಕು. ಪೇರೆಂಟ್ಸ್ ಅನ್ನ ಚೆನ್ನಾಗಿ ನೋಡ್ಕೋಬೇಕು, ದುಡ್ಡಿರ್ಬೇಕು. ಒಳ್ಳೆ ಫುಡ್, ದುಡ್ಡಿರ್ಬೇಕು. ಎಕ್ಸರ್ಸೈಸ್ ಮಾಡೋಕೆ ನಾವು ಹೋಗಿ ಒಂದು ಜಿಮ್ ಆಕ್ಸೆಸ್ ಆಗ್ಲಿ, ಅದಕ್ಕೆ ಕೊಡ್ಬೇಕಾದ ಟೈಮ್ ಆಗ್ಲಿ, ಏನೇ ಇರ್ಬೇಕಾದ್ರೂ ನಮ್ಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕು. ಟೈಮ್ ಕೊಟ್ಕೊಳ್ಳೋದಕ್ಕೆ ಬೇಕಾದಾಗ ಒಳ್ಳೆ ಹಾಸ್ಪಿಟಾಲಿಟಿ ಇರ್ಬೇಕಂದ್ರೆ, ಮತ್ತೆ ಈ ವಾಂಟ್ಸ್ ಎಲ್ಲ ಅಡ್ರೆಸ್ ಮಾಡ್ಬೇಕು ಅಂತಂದ್ರೆ ನಮ್ ಸೈಕಲ್ ಆಗಿರುತ್ತೆ ಅರ್ನ್, ಸ್ಪೆಂಡ್, ಇನ್ವೆಸ್ಟ್, ಗ್ರೋತ್. ಇದೊಂದು ಸ್ವಲ್ಪ ಟಿಲ್ಟ್ ಮಾಡಿ ಅರ್ನ್, ಇವೆರಡು ಸ್ಪೆಂಡ್ ಮತ್ತೆ ಇನ್ವೆಸ್ಟ್ ನ ಬ್ಯಾಲೆನ್ಸ್ ಮಾಡಿ, ಇನ್ವೆಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಹೋದ್ರೆ ಖಂಡಿತವಾಗ್ಲೂ ಗ್ರೋತ್ ಆಗುತ್ತೆ. ಮತ್ತೆ
ಹೇಳ್ತಾರಲ್ಲ ಮೇಕ್ ಯುವರ್ ಮನಿ ವರ್ಕ್ ಫಾರ್ ಯು ಅಂತ, ಅದನ್ನ ಹೇಗೆ ಮಾಡೋದು ಅಂತ ಅಚೀವ್ ಮಾಡೋದಕ್ಕೆ ನಾನಿಲ್ಲಿ ನನಗೆ ಗೊತ್ತಿರುವಷ್ಟು ವಿಷಯಗಳನ್ನ, ನಾನು ಮಾಡಿರುವಷ್ಟು ವಿಷಯಗಳನ್ನ ಈಗಾಗಲೇ ನಾನು ಹಂಚ್ಕೋತೀನಿ. ದಯವಿಟ್ಟು ಈ ಕಂಟೆಂಟ್ ನಿಮಗೆ ಸಹಾಯಕ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಯಾವ ಟಾಪಿಕ್ಸ್ಗಳು ನಿಮಗೆ ಅವಶ್ಯಕತೆ ಇದೆ, ಮತ್ತೆ ನಿಮ್ಮ ಅನುಭವಗಳೇನು, ನೀವು ಮಾಡಿದ ಮಿಸ್ಟೇಕ್ಗಳೇನು. ಯಾಕೆಂತಂದ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಒಂದೊಳ್ಳೆ ಅಡಿಪಾಯ ಹಾಕೊಡೋದು ನಮ್ಮ ಜವಾಬ್ದಾರಿ. ನಾವು ಮಾಡಿರೋ ತಪ್ಪುಗಳಿಂದ, ನಾವು ಕಲ್ತಿರೋ ಪಾಠಗಳಿಂದ. ಅವರು ಅದನ್ನೇ ಮಾಡಿ ಏನೋ ವೀಲ್ನ ಪದೇ ಪದೇ ಇನ್ವೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್, ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಜನ್ರೇಷನ್, ನಾವು ಲೋಕಲ್ನೆಲ್ಲ ಉದ್ಧಾರ ಮಾಡೋಕ್ಕೆ ಅಂತ ಹೇಳ್ತಿಲ್ಲ, ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಜನ್ರೇಷನ್ ಇದೆ, ಅದನ್ನ ನಾವು ಹೆಂಗೆ ಅಪ್ಲಿಫ್ಟ್ ಮಾಡ್ಬೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ವಿಷಯಗಳನ್ನ ಕಲ್ತ್ಕೊಂಡು ಒಂದೊಳ್ಳೆ ಫೈನಾನ್ಷಿಯಲ್ ಲೈಫನ್ನು ಲೀಡ್ ಮಾಡೋ ಕಡೆಗೆ ಮುನ್ನಡೆಯೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಗೋಯಿಂಗ್ ಫಾರ್ವರ್ಡ್ ಬೇಸಿಕ್ಸಿಂದ ತುಂಬ ಸಿಂಪಲ್ ಆಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ಅದರಲ್ಲಿ ಏನಾದರೂ ತಪ್ಪುಗಳಿದೆ ಅಂತ ಅನ್ಸಿದ್ರೆ, ನಿಮ್ಮ ಅನುಭವಗಳಲ್ಲಿ ವ್ಯತಿರಿಕ್ತವಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ನಲ್ಲಿ ಪೋಸ್ಟ್ ಮಾಡಿ. ಯಾವುದೇ ಆಗಲಿ, ಈಗ ನನ್ನ ಕಲಿಕೆ, ನನ್ನ ಏನೋ ಸಣ್ಣ ವ್ಯಕ್ತಿ, ನನ್ನ ಕಲಿಕೆಯಿಂದ ಇನ್ನೂ ಜಾಸ್ತಿ ಕಲಿತವರು ಕೂಡ ನೋಡ್ತಿರ್ಬೋದು. ದಯವಿಟ್ಟು ನಿಮ್ಮ ಒಂದು ಇನ್ಸೈಟ್ಸನ್ನು ಶೇರ್ ಮಾಡೋದ್ರ ಮೂಲಕ ನನಗೂ ಅದು ತುಂಬ ಹೆಲ್ಪ್ ಆಗುತ್ತೆ. ದಟ್ಸ್ ಇಟ್ ಫಾರ್ ನೌ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ್ಯಕ್ಚುಯಲ್ ಟಾಪಿಕ್ಸ್ನ ಶುರು ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ಯಾರಿಗೆ ಅವಶ್ಯಕತೆ ಇದೆ ನಿಮ್ಮ ಇದರಲ್ಲಿ ಅದನ್ನು ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.